ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಜುಕೇ ಕನ್ನಡ ಯೂಟ್ಯೂಬ್ ಚಾನಲ್. ವಿದ್ಯಾರ್ಥಿಗಳು KCET ರಿಸಲ್ಟ್ ಬಂದಿದೆ, ಅದನ್ನು ಚೆಕ್ ಮಾಡಬೇಕು ಅಂತ ಹೇಳಿ ತುಂಬ ಸಲ ವೆಬ್ಸೈಟ್ಗೆ ವಿಸಿಟ್ ಮಾಡ್ತಾ ಇರ್ತೀರಾ. ಆದರೆ ಅದು ವರ್ಕ್ ಆಗ್ತಾ ಇರೋದಿಲ್ಲ. ಅದಲ್ಲದೆ ಚೆಕ್ ಮಾಡಿದಂಥವ್ರು ಆಲ್ರೆಡಿ ಸ್ವಲ್ಪ ಜನಕ್ಕೆ ಅಲ್ಲಿ ಮಾರ್ಕ್ಸ್ ಇದ್ರೂ ಸಹ ರ್ಯಾಂಕ್ ಬಂದಿರೋದಿಲ್ಲ. ಅದೇ ರೀತಿ ಕೆಲವೊಂದು ವಿದ್ಯಾರ್ಥಿಗಳು ಮಾರ್ಕ್ಸ್ನ ಎಂಟ್ರಿ ಮಾಡೇ ಇಲ್ಲ, ಆದರೆ ಅವ್ರಿಗೆ ಹೇಗೆ ರಿಸಲ್ಟ್ ಬರೋಕ್ಕೆ ಸಾಧ್ಯ? ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿ ನನಗೂ ಗೊತ್ತಾಗ್ತಿದೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿದ್ಯಾರ್ಥಿಗಳು KCET ರಿಸಲ್ಟ್ ಬರ್ತಿದ್ದ ಹಾಗೆಯೇ ವೆಬ್ಸೈಟನ್ನು ವಿಸಿಟ್ ಮಾಡ್ತಾ ಇರ್ತೀರಾ. ಆದರೆ ವಿಸಿಟ್ ಮಾಡಿದ್ರೂ ಸಹ ವೆಬ್ಸೈಟು ವರ್ಕ್ ಆಗ್ತಾ ಇರೋದಿಲ್ಲ, ಅಲ್ಲಿ ಬ್ರೌಸ್ ಎರರ್ ಬರ್ತಾನೆ ಇರುತ್ತೆ. ಇದರಿಂದ ನೀವು ಟೆನ್ಷನ್ ಆಗಿರ್ತೀರಾ ಅಲ್ವಾ? ವಿದ್ಯಾರ್ಥಿಗಳು ಇದೆಲ್ಲ ಕ್ಯಾಶುವಲ್ ಆಗಿರುತ್ತೆ. ಏಕೆಂದರೆ ನಿಮ್ಮ ಥರನೇ ಎಷ್ಟೊಂದು ವಿದ್ಯಾರ್ಥಿಗಳು ಸೇಮ್ ವೆಬ್ಸೈಟನ್ನು ರಿಸಲ್ಟ್ ನೋಡಬೇಕು ಅಂತ ಹೇಳಿಬಿಟ್ಟು ವಿಸಿಟ್ ಮಾಡ್ತಾ ಇರ್ತೀರ ಅಲ್ವಾ? ಒಂದೇ ಸಲ ಇಷ್ಟೊಂದು ರಿಕ್ವೆಸ್ಟ್ ಬಂದಾಗ ವೆಬ್ಸೈಟು ರೆಸ್ಪಾಂಡ್ ಆಗೋದಿಲ್ಲ, ನಿಮಗೆ ಅದಕ್ಕೋಸ್ಕರ ಟೈಮ್ ಔಟ್ ಎರರ್ ಬರ್ತಾ ಇರುತ್ತೆ. ಸೊ ಆದ್ದರಿಂದ ನಿಮ್ಮ ರಿಸಲ್ಟು ಹೇಗೆ ಇದ್ರೂ ಬರುತ್ತೆ, ಸ್ವಲ್ಪ ಟೈಮು ವೆಯ್ಟ್ ಮಾಡಿ. ಅದಾದ ನಂತರ ನೀವು ನಿಮ್ಮ ರಿಸಲ್ಟನ್ನು ಅಫಿಷಿಯಲ್ ವೆಬ್ಸೈಟಲ್ಲಿ ಚೆಕ್ ಮಾಡಿ. ಮತ್ತು ಎರಡನೇದೇನಪ್ಪ ಅಂತ ಅಂದರೆ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಎಲ್ಲ ಎಂಟ್ರಿ ಮಾಡಿದ್ರೂ ಸಹ ಆದರೆ ಅಲ್ಲಿ ರ್ಯಾಂಕಿಂಗು ಬಂದಿರೋದಿಲ್ಲ. ಇದನ್ನು ನೋಡಿ ತುಂಬ ಜನ ಆತಂಕ ಪಡ್ತಾ ಇರ್ತೀರ. ಅಯ್ಯೋ, ನನ್ನ KCET ರಿಸಲ್ಟು ಬರ್ತಾನೆ ಇಲ್ಲ, ರ್ಯಾಂಕಿಂಗ್ ತೋರಿಸ್ತಾನೆ ಇಲ್ಲ ಅಂತ ಹೇಳಿ. ಆದ್ದರಿಂದ ವಿದ್ಯಾರ್ಥಿಗಳು ಆತಂಕ ಪಡೋದಾಗಲಿ ಭಯ ಪಡೋದಾಗಲಿ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ರಿಸಲ್ಟ್ ಏನಿದೆ ಅದು ಖಂಡಿತ ಪಬ್ಲಿಷ್ ಆಗಿರುತ್ತೆ. ಏನು ಟೆಕ್ನಿಕಲ್ ಎರರ್ ಆಗಿರ್ಬೋದು, ಅಕಸ್ಮಾತ್ ಇನ್ನು ನಿಮ್ಮ ರಿಸಲ್ಟ್ ಅಪ್ಡೇಟ್ ಆಗಲಿಲ್ಲ ಅಂದರೆ KCET ವತಿಯಿಂದ ಮತ್ತೆ ರಿವೈಸ್ ಮಾಡಿ ನಿಮ್ಮ ರಿಸಲ್ಟನ್ನು ಖಂಡಿತ ಕೊಟ್ಟೇ ಕೊಡ್ತಾರೆ. ಮತ್ತು ಮೂರನೇದಾಗಿ KCET ವತಿಯಿಂದ ರಿಪೀಟರ್ಸ್ ವಿದ್ಯಾರ್ಥಿಗಳಾಗಿರ್ಬೋದು, ಮತ್ತು ಕರ್ನಾಟಕ ಅಲ್ಲದೆ ಬೇರೆ ಬೋರ್ಡಿಂದ ಎಕ್ಸಾಮ್ ಬರೆದಂತಹ ವಿದ್ಯಾರ್ಥಿಗಳಿಗೆ ಸೆಕೆಂಡ್ PUC ಮಾರ್ಕ್ಸನ್ನು ಎಂಟ್ರಿ ಮಾಡಲಿಕ್ಕೆ ಅಂತ ಹೇಳಿ ಕೆಲವೊಂದಷ್ಟು ಕಾಲಾವಕಾಶವನ್ನು ಕೊಟ್ಟಿದ್ದರು. ಅಷ್ಟರಲ್ಲಿ ವಿದ್ಯಾರ್ಥಿಗಳು ಫಿಲ್ ಮಾಡ್ದೇ ಮರ್ತ್ಕೊಂಡು ಡೇಟ್ ಪಾಸಾಗಿ ಇವಾಗ KCET ರಿಸಲ್ಟ್ ಬರಲಿಲ್ಲ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇರ್ತೀರ. ಆದರೆ ಇದಕ್ಕೆ ಯಾವ ರೀತಿ ಮತ್ತೆ KCETಯಿಂದ ಅಪ್ಡೇಟ್ ಬರುತ್ತೆ ಅಂತ ಹೇಳಿ ನಾವು ಕಾದು ನೋಡಬೇಕಾಗಿರುತ್ತೆ. ವಿದ್ಯಾರ್ಥಿಗಳು ಸಮಾಧಾನದಿಂದ ಕಾಯಬೇಕಾಗುತ್ತೆ. ಇದಿಷ್ಟು ಈ ವಿಡಿಯೋದ ಮಾಹಿತಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ, ಹೆಲ್ಪ್ಫುಲ್ ಅಂತ ಅನಿಸಿರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.